ಒಳ ಮೀಸಲಾತಿ ವಿಚಾರದಲ್ಲಿ ಹಾಗೂ ವಸತಿ ಯೋಜನೆಗಳಲ್ಲಿ ಅಲೆಮಾರಿ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ಸಮಾಜದ ನಿಜವಾದ ನಿರ್ಗತಿಕರಾದ ಅಲೆಮಾರಿಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಗಳು ಅಸಡ್ಡೆಯ ರೀತಿಯಲ್ಲಿಯೇ ಇಂದಿಗೂ ನಡೆಸಿಕೊಳ್ಳುತ್ತಿರುವುದು ವಿಷಾದದ ಸಂಗತಿಯಾಗಿದೆ ಎಂದು ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿಯ ಸಂಸ್ಥಾಪನಾಧ್ಯಕ್ಷ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿ.ಎಸ್. ವೀರಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಬುಧವಾರ ಶಾಸಕರ ಭವನದಲ್ಲಿ ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ಕರೆಯಲಾಗಿದ್ದ ಸಭೆಯ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಅಲೆಮಾರಿಗಳು ರಾಜಕೀಯವಾಗಿ ಅಷ್ಟು ಪ್ರಭಾವಶಾಲಿಗಳಲ್ಲ. ಹೀಗಾಗಿ ಸತತವಾಗಿ ಸರ್ಕಾರಗಳು ನಿರ್ಲಕ್ಷಿಸುವ ಧೋರಣೆಯನ್ನು ಬೆಳೆಸಿಕೊಂಡು ಬಂದಿವೆ. ಆದರೆ ಕೆಬಿಬಿಎಸ್ ಮಾತ್ರ ಅವರುಗಳ ಬೆನ್ನೆಲುಬಾಗಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಹೋರಾಟವನ್ನು ನಡೆಸಿಕೊಂಡು ಬಂದಿದೆ ಎಂದರು. ರಾಜ್ಯ ಮಟ್ಟದ ಸಮಿತಿ ರಾಜ್ಯಾದ್ಯಂತ ಜಿಲ್ಲಾ ಕಮಿಟಿಗಳು ಮತ್ತು ತಾಲೂಕು ಕಮಿಟಿಗಳಿಗೂ ಕೂಡ ಸಂಘಟನೆ ಇರ್ತಕ್ಕಂಥದ್ದು. ಈ ಸಂಘಟನೆ ಇದಕ್ಕೆ ಜಾತಿ ಇಲ್ಲ ಅಥವಾ ಭೇದ ಇಲ್ಲ ಅಥವಾ ಕ್ಲಾಸ್ ಇಲ್ಲ, ವರ್ಗ ಇಲ್ಲ. ಎಲ್ಲ ಸಮುದಾಯದ ಸ್ಲಮ್ ವಾಸಿಗಳಿಗೋಸ್ಕರ ಆರಂಭಿಸಿರ್ತಕ್ಕಂಥ ಸಂಘ ಸಂಸ್ಥೆ ಕಳೆದ 20 ವರ್ಷಗಳಿಂದ ಭಾಳ ಸಕ್ರಿಯವಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಒಟ್ಟು 426 ಸ್ಲಮ್ಗಳು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸ್ಲಮ್ಗಳನ್ನು ರೆಕಗ್ನೈಸ್ ಮಾಡಿಸುವಂಥ ಸಂಸ್ಥೆ ಇದು. ಮತ್ತು 26 ಸ್ಲಮ್ಗಳಲ್ಲಿ ಪುನಶ್ಚೇತನ ಕಾರ್ಯಕ್ರಮಗಳು ಅಂದರೆ 4 ಅಂತಸ್ತಿನ ಮನೆ ಕಟ್ಟಿ ಆ ಮನೆಗಳನ್ನು ಸ್ಲಮ್ ವಾಸಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥದ್ದಿದೆ. ಮತ್ತು ಇಲ್ಲೇ ಕೋಲೆ ಬಸವ ಸಮುದಾಯದವರಿದ್ದಾರೆ, ಶ್ರೀನಿವಾಸ್ ಅಂತ, ಅವರಿಗೆ ಈ ಸಂಸ್ಥೆಯ ವತಿಯಿಂದ 2 ಎಕರೆ ಜಮೀನನ್ನು ರಾಯಸಂದ್ರದಲ್ಲಿ 2 ಎಕರೆ ಜಮೀನನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಮಂಜೂರು ಮಾಡಿದ್ದಾರೆ. ಮತ್ತು ಅಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಕೂಡ ಧನ ಸಹಾಯ ಕೊಡಿಸಿದ್ದಾರೆ. ಈಗ ಅವ್ರಿಗೆ ಪರ್ಮನೆಂಟಾಗಿ ಸೆಟ್ಲ್ ಆಗ್ತಾರೆ. ಈ ರೀತಿಯ ಅಲೆಮಾರಿ ಸಮುದಾಯ ಮತ್ತು ತಳವರ್ಗದಲ್ಲಿ ಸ್ಲಮ್ ವಾಸಿಗಳು ನೆರೆಯಲ್ಲಿ ಇರ್ತಕ್ಕಂಥವ್ರಿಗೆ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಿಸೋದು ಮತ್ತು ಮನೆಯನ್ನು ಕೊಡಿಸ್ಕೊಳ್ಳುವಂಥದ್ದು ಮತ್ತು ಅವರು ವಾಸಿಸುವ ಸ್ಥಳವನ್ನು ಸರ್ಕಾರದಲ್ಲಿ ನೋಂದಣಿ ಮಾಡಿಸಿ ಸಿಗಬೇಕಾದಂಥ ಸೌಲಭ್ಯ ಕೊಡಿಸುವಂಥ. ಈಗ ನಿಮ್ಗೆ ಗೊತ್ತಿದೆ, ಸ್ಲಮ್ಗಳಲ್ಲಿ ಎಲೆಕ್ಟ್ರಿಸಿಟಿ ಇರಲ್ಲ, ವಾಟರ್ ಫೆಸಿಲಿಟಿ ಇರಲ್ಲ. ಮಾಡೋದಕ್ಕೆ ಹೋದರೆ ಅಧಿಕೃತವಾದ ಪತ್ರ ಕೇಳ್ತಾರೆ. ಸೊ ಅಧಿಕೃತವಾದ ಪತ್ರ ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಿಸೋದ್ರಲ್ಲಿ ಈ ಸಂಸ್ಥೆ ಭಾಳ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಆ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಆಫೀಸ್. ಜೈ ಭೀಮ್ ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಕರ್ನಾಟಕ ಕೋಲೆ ಬಸವ ಸಮುದಾಯದ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 20 ವರ್ಷಗಳಿಂದ ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿ ವತಿಯಿಂದ ನೆಲೆಯಿಲ್ಲದಂಥವರು ನಾವು ಅಲೆಮಾರಿ ಜೀವನ ಮಾಡುತ್ತಿರುವಂಥ ನಮ್ಮ ಸಮುದಾಯವನ್ನು ಮಾನ್ಯ ಡಿ.ಎಸ್. ವೀರಯ್ಯ ಸಾಹೇಬರು ನಮ್ಮಂಥ ಸಮುದಾಯಗಳನ್ನ ಅಲೆಮಾರಿಗಳನ್ನ ಗುರುತಿಸಿ ಸಂಘಟನೆ ಪದಾಧಿಕಾರಿಗಳೆಲ್ಲರೂ ಸೇರಿ ನಮ್ಮೊಂದು ಎಲ್ಲೂ ನೆಲೆಯಿಲ್ಲದಂಥವರು ನಮ್ಮನ್ನು ಆನೇಕಲ್ ತಾಲೂಕು ರಾಯಸಂದ್ರ ಗ್ರಾಮದಲ್ಲಿ 2 ಎಕರೆ ಜಮೀನನ್ನ ನಮ್ಮ ಸಮುದಾಯಕ್ಕೋಸ್ಕರ ಮಂಜೂರು ಮಾಡಿದ್ದಾರೆ. ಈಗ ವಿದ್ಯೆ ಇಲ್ಲದಂಥವ್ರಿಗೆ ಮತ್ತು ಅವ್ರು ಯಾವಾಗಲೂ ಭಿಕ್ಷಾಟನೆ ಮಾಡೋಂಥ ಸಮುದಾಯಗಳನ್ನ ಅವ್ರನ್ನೆಲ್ಲ ಸ್ಟಾಪ್ ಮಾಡಿಸಿ, ಜೊತೆಗೆ ಅವರಿಗೆ ಕೆಲಸಗಳನ್ನು ಕೊಡಿಸಿ ಮತ್ತು ವಿದ್ಯಾರ್ಥಿಗಳು ಸುಮಾರು 100-120 ಮಕ್ಕಳನ್ನ ಓದಿಸ್ತಾ ಇದ್ವಿ. ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳನ್ನು ನಮ್ಮ ಸಂಘಟನೆ ವತಿಯಿಂದ ಅಲೆಮಾರಿ ಸಮುದಾಯಗಳ ಪರವಾಗಿ ಸುಮಾರು ಒಂದು 120 ಸ್ಲಮ್ಗಳಲ್ಲಿ ಮತ್ತು ಇಡೀ 32 ಜಿಲ್ಲೆಗಳಲ್ಲಿ ನಮ್ಮ ಅಲೆಮಾರಿ ಸಮುದಾಯಗಳ ಪರವಾಗಿ, ಆದಿವಾಸಿಗಳ ಪರವಾಗಿ ನಾವೆಲ್ಲ ಹೋರಾಡ್ತಾ ಅವರ ಕುಂದುಕೊರತೆಗಳ ಬಗ್ಗೆ ಪರವಾಗಿ ಹೋರಾಟ ಮಾಡ್ತಾಯಿದ್ವಿ. ಇತ್ತೀಚೆಗೆ ನಮಗೆ ತುಂಬ ಸರ್ಕಾರ ವತಿಯಿಂದ ಅನ್ಯಾಯವಾಗಿದೆ. ಎಲ್ಲ ಸಮುದಾಯಗಳು ಉದ್ಧಾರ ಆಗದಂಗೆ ಎಲ್ಲರಷ್ಟು ಮೀಸಲಾತಿ ಪರವಾಗಿ ನಮಗೆ ಕನಿಷ್ಠ 1% ಮೀಸಲಾತಿನೂ ನಮ್ಗೆ ಕೊಟ್ಟಿಲ್ಲ. ತುಂಬ ನಮ್ಮ ಸರ್ಕಾರ, ಈಗಿರೋ ಸರ್ಕಾರ ನಮ್ಮನ್ನು ತುಂಬ ಅನ್ಯಾಯ ಮಾಡಿದ್ದೆ. ಆ 1% ಆದರೂ ಕೊಟ್ಟಿದ್ದರೆ ನಾವು ಸಮುದಾಯಗಳನ್ನ, ನಮ್ಮ ಏನಿಲ್ಲದಂಥ ಸಮುದಾಯಗಳಿಗೆ ನೆಲೆ ಆಗ್ತಾಯಿತ್ತು. ಎಲ್ಲ ರೀತಿಯಲ್ಲಿ ಪರ್ಸೆಂಟೇಜಲ್ಲಿ ನಮ್ಮ ಸಮುದಾಯಗಳೆಲ್ಲ ಮುಂದೆ ಓಡ್ತಾ ಇತ್ತು. ಅದೇ ರೀತಿಯಲ್ಲಿ ಆ ಒಂದು ನಮ್ಮ ಕರ್ನಾಟಕ ಬಹುಜನ ಸಂಘರ್ಷ ವತಿಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಈ ಒಂದು ದಿನವೂ ಅದ್ರ ಪರವಾಗಿನೂ ಮಾತಾಡಬೇಕಂತಲೂ ಬಂದಿದ್ದೀವಿ ಸರ್. ಸುಮಾರು ನಮ್ಮ ಕೋಳೆ ಬಸವ ಸಮುದಾಯ ಚಂದಸ ಸಮುದಾಯ ಸೇರುತ್ತೆ ಸರ್.
ಸುಮಾರು 120 ಜನಕ್ಕೆ ಮಕ್ಕಳನ್ನ ಓದಿಸ್ತಾ ಇದ್ವಿ. ಬಟ್ ಗ್ರ್ಯಾಜುಯೇಷನ್ ಆಗಿಂಥವ್ರು ಮೊನ್ನೆ ರೀಸೆಂಟಾಗಿ ಒಂದು 50 ಜನಕ್ಕೆ ನಮ್ಮ ಸಂಘಟನೆ ವತಿಯಿಂದ ಬೇರೆ ಅಲೆಮಾರಿ ಸಮುದಾಯ ಎಲ್ಲರೂ ಸೇರಿಕೊಂಡು ಅವ್ರಿಗೆ ನಾವು ನಮ್ಮ ಸಂಘಟನೆ ವತಿ ಏನು ಬರಬೇಕಾಗಿರೋದನ್ನು ಅವ್ರಿಗೆ ಸ್ಕಾಲರ್ಶಿಪ್ ಮುಖಾಂತರ ಕೊಟ್ಟಿದ್ವಿ. ಜೊತೆಗೆ ನಮ್ಮ ಸಂಘಟನೆಯಲ್ಲಿ ಎಲ್ಲ ರೀತಿಯಾಗಿ ನಮ್ಮ ಸಮುದಾಯಗಳಿಗೆ ಏನೇನು ಸಿಗಬೇಕು ಅದ್ರ ಪರವಾಗಿ ಓಡಾಡ್ತಾ ಇದ್ವಿ. ಅಂದರೆ ವಸತಿ ಎಷ್ಟು ಸಮುದಾಯಗಳು ನಮ್ಮ ಸಂಘಟನೆ ವತಿಯಿಂದ ಸುಮಾರು ಒಂದು 15 ಶ್ರಮಗಳಿಗೆ ನಮ್ಮ DSO ಮುಖಾಂತರವಾಗಿ ಅವ್ರಿಗೆ ಏನಿಲ್ಲದಂಥವ್ರಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಮನೆಗಳು ಕಟ್ಟಿಸೋಕೆ ಅವರು ಜನಗಳಿಗೆ ಏನೇನು ಬೇಕಾಗಿದೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದೀವಿ ರಾಜ್ಯಾದ್ಯಂತ.